ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಜನವರಿಯಿಂದ ಜುಲೈವರೆಗೆ ಎಲ್ಲ ತಿಂಗಳ ಪ್ರಚಲಿತ ಘಟನೆಗಳು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳು ಇರ್ತಕ್ಕಂಥದ್ದು. ಆ ವಿಡಿಯೋನ ಕೊನೆಯ ತನಕ ನೋಡಿ. ಹಾಗೆ ಮುಂದೆ ರಾಷ್ಟ್ರೀಯ ಆಗಿರ್ಬೋದು, ಅಂತಾರಾಷ್ಟ್ರೀಯ ಆಗಿರ್ಬೋದು, ವಿಜ್ಞಾನ, ಕ್ರೀಡೆ ಆಗಿರ್ಬೋದು, ಪ್ರಶಸ್ತಿಗಳ ಬಗ್ಗೆ ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಜನವರಿಯಿಂದ ಜೂನ್ವರೆಗೆ ಎಲ್ಲ ರೀತಿಯ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು 50 ಪ್ರಶ್ನೆಗಳು ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ಆದ್ದರಿಂದ ವಿಡಿಯೋನ ಕೊನೆಯ ತನಕ ನೋಡಿ. ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ ಅಲ್ಲಿ ಪ್ರಚಲಿತ ಘಟನೆಗಳ PDF ಫ್ರೀಯಾಗಿ ಸಿಗ್ತಕ್ಕಂಥದ್ದು. ಇವತ್ತಿನ ಮೊದಲನೆಯ ಪ್ರಶ್ನೆ, 2026 ಜೂನ್ನಲ್ಲಿ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಯಾರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರಪ್ಪ ಅಂದ್ರೆ ಇಲ್ಲಿ DK ಶಿವಕುಮಾರ್ ಅಂತಕ್ಕಂಥವ್ರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಾರೆ. ಏನು ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ನೂತನ ಮುಖ್ಯ ಆಯುಕ್ತರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರಪ್ಪ ಅಂದ್ರೆ ಇಲ್ಲಿ ಸತ್ಯವತಿ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕ ಆಗಿರ್ತಕ್ಕಂಥದ್ದು. ಏನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ನೋಡಿ. ನೂತನ ಅಧ್ಯಕ್ಷರಾಗಿ ಇಲ್ಲಿ ಯಾರು ನೇಮಕಗೊಂಡಿದ್ದಾರೆ ಅಂತೇಳಿ ಮೂರನೆಯ ಪ್ರಶ್ನೆ ಇರ್ತಕ್ಕಂಥದ್ದು. PN ದೇಸಾಯಿ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕ ಆಗಿರ್ತಾರೆ ನೋಡಿ. ಆಪ್ಷನ್ C ಸರಿಯಾಗಿರ್ತಕ್ಕಂಥದ್ದು. ಏನು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ನೂತನ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರಪ್ಪ ಅಂದ್ರೆ ಇಲ್ಲಿ ಸಂತೋಷ ರಾವ್ ಅಂತಕ್ಕಂಥವ್ರು ನೇಮಕ ಆಗಿರ್ತಾರೆ. ಆಪ್ಷನ್ A ಸರಿಯಾಗಿರ್ತಕ್ಕಂಥದ್ದು. ಏನು ಅತಿ ಹೆಚ್ಚು ಸೈಬರ್ ಅಪರಾಧ ಪ್ರಕರಣಗಳು ಎಲ್ಲಿ ದಾಖಲಾಗಿವೆ ನೋಡಿ. ಅತಿ ಹೆಚ್ಚು ಸೈಬರ್ ಪ್ರಕರಣಗಳು ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ ದಾಖಲಾಗಿರ್ತಕ್ಕಂಥದ್ದು ನೋಡಿ. ಆಪ್ಷನ್ D ಸರಿಯಾಗಿರ್ತಕ್ಕಂಥದ್ದು. ಇನ್ನು ಆರನೆಯ ಪ್ರಶ್ನೆ, ವಿಶೇಷ ಚೇತನರ ಉದ್ಯೋಗಾವಕಾಶ ಮತ್ತು ಕೌಶಲ್ಯ ಅಭಿವೃದ್ಧಿಗಾಗಿ ಕರ್ನಾಟಕದಲ್ಲಿ ಅಧಿಕೃತವಾಗಿ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಯಾವುದಪ್ಪ ಅಂದರೆ ಇಲ್ಲಿ ಆದಿದ್ವಾರ ಅಂತಕ್ಕಂಥ ಅಪ್ಲಿಕೇಶನ್ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥದ್ದು. ಏನು ಇತ್ತೀಚೆಗೆ ಕರ್ನಾಟಕದ ಅಧಿಕೃತ ರಾಜ್ಯ ಕೀಟವಾಗಿ ಘೋಷಿಸಲ್ಪಟ್ಟಿರ್ತಕ್ಕಂಥ ಒಂದು ಜೀವಿ ಯಾವುದಪ್ಪ ಅಂದ್ರೆ ಇಲ್ಲಿ ಆಫೀಸ ಸೆರೆನಾ ಅಂತಕ್ಕಂಥ ಒಂದು ಜೀವಿಯನ್ನು ರಾಜ್ಯ ಕೀಟವಾಗಿ ಘೋಷಣೆಯನ್ನು ಮಾಡಿರ್ತಾರೆ ನೋಡಿ. ಆಪ್ಷನ್ B ಸರಿಯಾಗಿರ್ತಕ್ಕಂಥದ್ದು. ಏನು ಕರ್ನಾಟಕ ಸರ್ಕಾರವು ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಆಧಾರಿತ ನಗರವಾದ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಒಂದು ಟೌನ್ಶಿಪ್ಪನ್ನು ಎಲ್ಲಿ ಅಭಿವೃದ್ಧಿಯನ್ನು ಪಡಿಸುತ್ತಿದೆಯಪ್ಪ ಅಂದ್ರೆ ಇದು ಬಿಡದಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಒಂದು ಗುರಿಯನ್ನು ಹೊಂದಿದೆ. ಇವಾಗ ತುಂಬ ವಿವಾದವನ್ನು ಆಗ್ತಾ ಇದೆ. ಆದ್ದರಿಂದ ಜಾಸ್ತಿ ಪ್ರಚಲಿತದಲ್ಲಿ ಇರ್ತಕ್ಕಂಥ ಇಂಥದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಹಿಂದಿನ ಪರೀಕ್ಷೆಗಳಲ್ಲಿ ಯಾವುದೇ ಒಂದು ವಿವಾದ ಆಯಿತಪ್ಪ ಅಂದ್ರೆ ಅದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಆದ್ದರಿಂದ ಸ್ವಲ್ಪ ಗಮನವನ್ನು ನೀವು ಕೂಡ ಕೊಡಬೇಕಾಗ್ತದೆ. ಇನ್ನು ಕರ್ನಾಟಕದ ಕಾರಾಗೃಹ ಇಲಾಖೆಯು ಕೈದಿಗಳ ಡಿಜಿಟಲ್ ಸಾಕ್ಷರತೆಗಾಗಿ ಆರಂಭ ಮಾಡಿರ್ತಕ್ಕಂಥ ಒಂದು ಯೋಜನೆ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಸೇಲ್ಸ್ ಟು ಸ್ಕಿಲ್ ಅಂತಕ್ಕಂಥದ್ದು ನೋಡಿ. ಸೇಲ್ಸ್ ಟು ಸ್ಕಿಲ್ ಅಂತಕ್ಕಂಥ ಒಂದು ಯೋಜನೆಯನ್ನು ಆರಂಭ ಮಾಡಿರ್ತಾರೆ. ಆಪ್ಷನ್ B ಸರಿಯಾಗಿರ್ತಕ್ಕಂಥದ್ದು. ಇನ್ನು 10ನೆಯ ಪ್ರಶ್ನೆ, ದೌರ್ಜನ್ಯಕ್ಕೊಳಗಾದ ಮಹಿಳೆಯರ ಸಹಾಯಕ್ಕಾಗಿ ಕರ್ನಾಟಕ ಸರ್ಕಾರ ರೂಪಿಸಿರುವ ಒಂದು ಕೇಂದ್ರ ಯಾವುದು ಅಂತೇಳಿ ಇಲ್ಲಿ 10ನೆಯ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಗೆಳತಿ ಕೇಂದ್ರ ಅಂತಕ್ಕಂಥದ್ದು ಸ್ಥಾಪನೆಯನ್ನು ಮಾಡಲಾಗಿರ್ತದೆ ನೋಡಿ. ಆಪ್ಷನ್ C ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 11ನೆಯ ಪ್ರಶ್ನೆ, ಕರ್ನಾಟಕದ ಯಾವ ತಾಲೂಕನ್ನು ಸಂಪೂರ್ಣ ಸಾವಯವ ತಾಲೂಕು ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ನೋಡಿ. ಯಾವ ಯೋಜನೆ ಯಾವ ತಾಲೂಕು ಇದನ್ನು ಪ್ರಾರಂಭವನ್ನು ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ಪಾಂಡವಪುರ ಅಂತಕ್ಕಂಥದ್ದು ಪ್ರಾರಂಭ ಮಾಡಿರ್ತದೆ ನೋಡಿ. ಆಪ್ಷನ್ B ಸರಿಯಾಗಿರ್ತಕ್ಕಂಥದ್ದು. ಏನು ಕರ್ನಾಟಕ ಸರ್ಕಾರವು ಭಾರತದ 2ನೇ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ
ಎಲ್ಲಿ ಸ್ಥಾಪಿಸಲು ಘೋಷಣೆಯನ್ನು ಮಾಡಿದೆಯಪ್ಪ ಅಂದ್ರೆ ಇದು ಹೂವಿನ ನಾಯಕನಹಳ್ಳಿಯಲ್ಲಿ ಸ್ಥಾಪನೆ ಮಾಡಲು ಘೋಷಣೆಯನ್ನು ಮಾಡಿರ್ತದೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದ ಮೊದಲ ರಾಜ್ಯ ಯಾವುದು ನೋಡಿ. ಇದನ್ನು ಮೊದಲ ಬಾರಿಗೆ ಯಾವುದು ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದೆಯಪ್ಪ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು ಜಾರಿಗೆ ತಂದಿರತಕ್ಕಂಥದ್ದು. ಇನ್ನು ದೇಶದಲ್ಲಿ ಆನ್ಲೈನ್ ಮೂಲಕ ಅತಿ ಹೆಚ್ಚು ಮಂದಿ ಅಂಗಾಂಗ ದಾನ ಮಾಡಿರುವ ಒಂದು ರಾಜ್ಯ ಯಾವುದು ನೋಡಿ. ಅಂಗಾಂಗ ದಾನವನ್ನು ಆನ್ಲೈನಲ್ಲಿ ಅತಿ ಹೆಚ್ಚು ಯಾವ ರಾಜ್ಯವನ್ನು ಮಾಡಿದೆ ಅಂತೇಳಿ ಇಲ್ಲಿ 14ನೆಯ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಮಹಾರಾಷ್ಟ್ರ ಅಂತಕ್ಕಂಥದ್ದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಈ 14ನೆಯ ಪ್ರಶ್ನೆಗೆ. ಏನು ಕರ್ನಾಟಕದ ಹೋರಿ ಹಬ್ಬವು ಯಾವ ನೆರೆಯ ರಾಜ್ಯದ ಜನಪ್ರಿಯ ಸಾಂಪ್ರದಾಯಿಕವಾದ ಜಲ್ಲಿಕಟ್ಟನ್ನು ಹೋಲುತ್ತದೆಯಪ್ಪ ಅಂದ್ರೆ ಇಲ್ಲಿ ಹೋರಿ ಹಬ್ಬ ಅಂತಕ್ಕಂಥದ್ದು ಜಲ್ಲಿಕಟ್ಟು ಒಂದೇ ರೀತಿಯ ಇರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಇದು ಆಗಿರ್ತದ. ಆದ್ದರಿಂದ ಯಾವ ರಾಜ್ಯಕ್ಕೆ ಹೋಲ್ತದ ಅಂತೇಳಿ ಇಲ್ಲಿ 15ನೇ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ತಮಿಳುನಾಡಿನಲ್ಲೇ ಜಲ್ಲಿಕಟ್ಟು ಅಂತೇಳಿ ಆಚರಣೆಯನ್ನು ಮಾಡ್ತಾರೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಹೋರಿ ಹಬ್ಬ ಅಂತೇಳಿ ಆಚರಣೆ ಮಾಡ್ತಾರೆ. ಎರಡೂ ಕೂಡ ಒಂದೇ ಆಗಿರ್ತದೆ. ಇನ್ನು 16ನೇ ಪ್ರಶ್ನೆ, ದ್ವೇಷ ಭಾಷಣ ತಡೆಗಟ್ಟಲು ಪ್ರತ್ಯೇಕ ಕಾನೂನು 2025 ಜಾರಿಗೆ ತಂದ ಭಾರತದ ಒಂದು ಮೊದಲ ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ಇದನ್ನು ಮೊದಲ ಬಾರಿಗೆ ಜಾರಿಗೆ ತಂದಿರ್ತದೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಇತ್ತೀಚೆಗೆ ಒಮನ್ ಮತ್ತು ದುಬೈಗೆ ರಫ್ತು ಮಾಡಲಾಗುವ ಭೌಗೋಳಿಕ ಸೂಚ್ಯಂಕದ ಮಾನ್ಯತೆಯನ್ನು ಪಡೆದಿರತಕ್ಕಂಥ ಇಂಡಿ ನಿಂಬೆ ಯಾವ ಜಿಲ್ಲೆಗೆ ಸೇರಿದೆ ನೋಡಿ. ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಲ್ಲಿ ಇಂಡಿ ನಿಂಬೆ ಬಗ್ಗೆ ಆಗಿರ್ಬೋದು, ಆ ಒಂದು ಮೈಸೂರಿನ ವಿಳ್ಯದೆಲೆ ಬಗ್ಗೆ ಆಗಿರ್ಬೋದು, ಒಂದು ಮನ್ ಕಿ ಬಾತ್ನಲ್ಲಿ ಮಾತಾಡಿರುವುದರಿಂದ ಅದು ಸಾಮಾಜಿಕ ಜಾಲತಾಣ ಎಲ್ಲ ಆಗಿರ್ಬೋದು ಮತ್ತು ಒಟ್ಟಿನಲ್ಲಿ ಜಾಸ್ತಿ ಪ್ರಚಲಿತದಲ್ಲಿತ್ತು. ಆದ್ದರಿಂದ ಇಂಡಿ ನಿಂಬೆ ಅಂತಕ್ಕಂಥದ್ದು ಇದು ವಿಜಯಪುರನಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು 18ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರ ಯಾವ ವರ್ಷದಲ್ಲಿ ಕುವೆಂಪು ಅವರ ಜನ್ಮದಿನವನ್ನು ವಿಶ್ವ ಒಂದು ಮಾನವ ದಿನ ಅಂಥೇಳಿ ಯಾವಾಗ ಘೋಷಣೆಯನ್ನು ಮಾಡಿದ್ದಾರೆ ನೋಡಿ. ಇಲ್ಲಿ ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು 2015ರಲ್ಲಿ ಘೋಷಣೆಯನ್ನು ಮಾಡಿರ್ತದೆ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಏನು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅತ್ಯಂತ ಅಪರೂಪದ ಚಂದನ ಬಣ್ಣದ ಚಿರತೆ ಕಂಡು ಬಂದಿದೆ ನೋಡಿ. ಚಂದನ ಬಣ್ಣದ ಚಿರತೆ ಅಂತಕ್ಕಂಥದ್ದು ಇದು ಎಲ್ಲಿ ಕಂಡು ಬಂದಿದೆಯಪ್ಪ ಅಂದ್ರೆ ಇದು ವಿಜಯನಗರದಲ್ಲಿ ಕಂಡು ಬಂದಿರತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 20ನೇ ಪ್ರಶ್ನೆ, ದೇಶದ ಮೊದಲ ಬಾರಿಗೆ ಬೀದಿ ನಾಯಿಗಳಿಗಾಗಿ ಬಾಯಿಯ ಮೂಲಕ ರೇಬಿಸ್ ಲಸಿಕೆಯನ್ನು ಯಾವ ರಾಜ್ಯ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಇದನ್ನು ಅಭಿವೃದ್ಧಿಯನ್ನು ಪಡಿಸಿದೆ ನೋಡಿ. ನಾಯಿಗೆ ಬಾಯಿ ಮುಖಾಂತರ ನೀಡ್ತಕ್ಕಂಥ ಒಂದು ರೇಬಿಸ್ ಕಾಯಿಲೆಯನ್ನು ಇಲ್ಲಿ ಯಾವ ಸರ್ಕಾರ ಯಾವ ರಾಜ್ಯ ಸರ್ಕಾರ ಇದನ್ನು ಅಭಿವೃದ್ಧಿಯನ್ನು ಮಾಡಿದೆ ಅಂತೇಳಿ ಇಲ್ಲಿ 20ನೇ ಪ್ರಶ್ನೆ ಇರ್ತಕ್ಕಂಥ. ಇದು ಕರ್ನಾಟಕ ಸರ್ಕಾರ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 21ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಸರ್ಕಾರವು ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗಾಗಿ ಜಾರಿಗೆ ತಂದಿರತಕ್ಕಂಥ ಒಂದು ವಿಶೇಷ ಪಡೆ ಯಾವುದಪ್ಪ ಅಂದ್ರೆ ಇಲ್ಲಿ ಅಕ್ಕ ಪಡೆ ಅಂತಕ್ಕಂಥದ್ದು ತಂದಿರತಕ್ಕಂಥ ನೋಡಿ. ಇದು ಕೂಡ ಬಹಳ ಪ್ರಚಲಿತದಲ್ಲಿ ಇತ್ತು. ಏನು ನೆಕ್ಸ್ಟ್, ಕರ್ನಾಟಕದ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಆದಾಯವನ್ನು ಗಳಿಸ್ತಕ್ಕಂಥ ಶ್ರೀಮಂತ ದೇವಾಲಯ ಯಾವುದು ನೋಡಿ. ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಒಂದು ದೇವಾಲಯ ಯಾವುದಪ್ಪ ಅಂದ್ರೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಅಂತಕ್ಕಂಥ ನೋಡಿ.
ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ರಾಜ್ಯದ ಎಲ್ಲ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಇತ್ತೀಚೆಗೆ ಜಾರಿಗೆ ತಂದಿರತಕ್ಕಂಥ ಒಂದು ಹೊಸ ಯೋಜನೆ ಯಾವುದಪ್ಪ ಅಂದ್ರೆ ಇಲ್ಲಿ ನೀರಿನ ಗಂಟೆ ಅಂತಕ್ಕಂಥ ನೋಡಿ. ಇಲ್ಲಿ ಮಕ್ಕಳು ನೀರು ಕುಡಿತಾ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ನೀರು ಬೆಲ್ ಹೊಡಿದ ತಕ್ಷಣ ನೀರು ಕುಡಿತಕ್ಕಂಥ ಒಂದು ಯೋಜನೆಯನ್ನು ಇತ್ತೀಚೆಗೆ ಒಂದು ನಮ್ಮ ರಾಜ್ಯದಲ್ಲಿ, ಇದಕ್ಕಿಂತ ಮುಂಚೆ ಕೇರಳದಲ್ಲಿ ಕೂಡ ಜಾರಿಗೆ ತಂದಿತ್ತು, ಇವಾಗ ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಏನು ಕರ್ನಾಟಕದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಕೀರ್ತಿ ಇಲ್ಲಿ ಯಾರಿಗೆ ಸಲ್ಲುತ್ತದೆಯಪ್ಪ ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವರಿಗೆ ಸಲ್ತಕ್ಕಂಥದ್ದು ನೋಡಿ. ಆಪ್ಷನ್ ಇಲ್ಲಿ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕೇಂದ್ರ ರೇಷ್ಮೆ ಮಂಡಳಿಯ ಪ್ರಧಾನ ಕಚೇರಿಯ ಕರ್ನಾಟಕದ ಯಾವ ನಗರದಲ್ಲಿದೆ ನೋಡಿ. ಇದರ ಒಂದು ಪ್ರಧಾನ ಕಚೇರಿ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ಬೆಂಗಳೂರಿನಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 2026ರ ಚಾಲುಕ್ಯ ಉತ್ಸವವನ್ನು ಯಾವ ಐತಿಹಾಸಿಕ ಸ್ಥಳದಲ್ಲಿ ಉದ್ಘಾಟನೆಯನ್ನು ಮಾಡಲಾಗಿದೆಯಪ್ಪ ಅಂದ್ರೆ ಇದು ಐಹೊಳೆಯಲ್ಲಿ ಉದ್ಘಾಟನೆ ಮಾಡಲಾಗಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಆಪ್ಷನ್ ಬಿ ಅಲ್ಲ, ಆಪ್ಷನ್ ಎ ಐಹೊಳೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಇನ್ನು 100 ಬಾವಿಗಳು ಮತ್ತು ದೇಗುಲಗಳ ಗ್ರಾಮ ಎಂದು ಕರೆಯಲ್ಪಡುವ ಲಕ್ಕುಂಡಿ ಅಂತಕ್ಕಂಥದ್ದು ಯಾವ ಗ್ರಾಮದಲ್ಲಿದೆ ನೋಡಿ. ಲಕ್ಕುಂಡಿ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಇದು ಗದಗಿನಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಪಿನಾಕಿನಿ ನದಿಯು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಉಗಮ ಹೊಂದುತ್ತದೆ ನೋಡಿ. ನದಿಗಳ ಬಗ್ಗೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ, ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ನಾನು ಹಿಂದೆ ನದಿಗಳ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ವಿಡಿಯೋನ ಮಾಡಿದ್ದೇನೆ. 6ನೇ ತರಗತಿಯಿಂದ 10ನೇ ತರಗತಿಯ ಒಂದು ಗೌರ್ಮೆಂಟ್ ಸರಣಿಯಲ್ಲಿರ್ತಕ್ಕಂಥ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದ ನದಿಗಳ ಬಗ್ಗೆ. ನೀವು ವಿಡಿಯೋ ನೋಡದೇ ಇದ್ರೂ ಕೂಡ ಪರವಾಗಿಲ್ಲ, ಬುಕ್ಕನ್ನು ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. 6ನೇ ತರಗತಿಯಿಂದ 10ನೇ ತರಗತಿಯ ಬುಕ್ಕನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟನ್ನು ಮಾಡಬೇಡಿ. ನೋಡಿ, ಈ ನದಿ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದೆ ಅಂತೇಳಿ ಪ್ರಶ್ನೆಯನ್ನು ಇರ್ತಕ್ಕಂಥದ್ದು. ಇದು ಚಿಕ್ಕಬಳ್ಳಾಪುರದಲ್ಲಿ ಕಂಡು ಬರ್ತಕ್ಕಂಥ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 29ನೇ ಪ್ರಶ್ನೆ, ಹಕ್ಕಿ ಪಿಕ್ಕಿ ಸಮುದಾಯದವರು ಸಾಂಪ್ರದಾಯಿಕವಾಗಿ ಯಾವ ವೃತ್ತಿಗೆ ಹೆಸರುವಾಸಿಯಾಗಿದ್ದಾರೆ ನೋಡಿ. ಅವರು ಹಕ್ಕಿ ಪಿಕ್ಕಿ ಅಂತಕ್ಕಂಥ ಒಂದು ಹೆಸರಿನಲ್ಲಿದೆ ಹಕ್ಕಿ ಹಿಡಿಯುವುದು ಅಂತಕ್ಕಂಥದ್ದು ಅವರ ಒಂದು ವೃತ್ತಿ ಆಗಿರ್ತದೆ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 30ನೇ ಪ್ರಶ್ನೆ, ಇತ್ತೀಚೆಗೆ ಮುಖ್ಯಮಂತ್ರಿಗಳಿಗೆ ಅಂತಿಮ ವರದಿ ಸಲ್ಲಿಸಿದ ಪ್ರಾದೇಶಿಕ ಅಸಮತೋಲನ ನಿವಾರಣೆಯ ಒಂದು ಸಮಿತಿಯ ಅಧ್ಯಕ್ಷರು ಯಾರು ಅಂತೇಳಿ ಇಲ್ಲಿ 30ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಪ್ರೊಫೆಸರ್ ಎಂ ಗೋವಿಂದ ರಾವ್ ಅಂತಕ್ಕಂಥವ್ರು ಒಂದು ಅಧ್ಯಕ್ಷರಾಗಿರ್ತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 31ನೇ ಪ್ರಶ್ನೆ, ಕುಡಿಯುವ ನೀರಿನಲ್ಲಿ ಒಂದು ಫ್ಲೋರೈಡ್ ಪ್ರಮಾಣ ಹೆಚ್ಚಾದಾಗ ಹಲ್ಲುಗಳು ಹಳದಿ ಬಣ್ಣಕ್ಕೆ ತಿರುಗುವ ಮತ್ತು ಮೂಳೆಗಳು ಬಾಗುವ ಸಮಸ್ಯೆಯನ್ನು ಏನೆಂದು ಕರೆಯುತ್ತಾರೆ ನೋಡಿ. ಇತ್ತೀಚೆಗೆ ಫಿಲ್ಟರ್ ನೀರನ್ನು ಅತಿ ಹೆಚ್ಚು ಬಳಕೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ಮೂಳೆಗಳ ಒಂದು ತಾಕತ್ತು ಅಂತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು. ಅದನ್ನು ಕೂಡ ಇಲ್ಲಿ ಏನು ಅಂತೇಳಿ ಕರೀತಾರೆ ಅಂತೇಳಿ ಪ್ರಶ್ನೆಯನ್ನು ಕೂಡ ಇರ್ತಕ್ಕಂಥದ್ದು. ಕ್ಲೋರೋಸಿಸ್ ಅಂತೇಳಿ ಕರಿತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 32ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತೆ 2026ರ ಸಮ್ಮೇಳನವು ಕರ್ನಾಟಕದ ಯಾವ ಸಂಸ್ಥೆಯಲ್ಲಿ ಜರುಗಿತು ಅಂತಕ್ಕಂಥ ಒಂದು 32ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಭಾರತೀಯ ವಿಜ್ಞಾನ ಸಂಸ್ಥೆ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 33ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರಿ ಶಾಲೆಯಲ್ಲಿರುವ 1ನೇ ತರಗತಿಯಿಂದ 3ನೇ ತರಗತಿಗೆ ಇರತಕ್ಕಂಥ ಯಾವ ಆಧಾರಿತ ಯೋಜನೆಯನ್ನು ಇತ್ತೀಚೆಗೆ ಶಿಕ್ಷಣ ಇಲಾಖೆ ರದ್ದುಗೊಳಿಸಲು ನಿರ್ಧಾರವನ್ನು ತೆಗೆದುಕೊಂಡಿದೆಯಪ್ಪ ಅಂದ್ರೆ ಈ ನಲಿ ಕಲಿ ಅಂತಕ್ಕಂಥ ಒಂದು ಯೋಜನೆಯನ್ನು ರದ್ದುಗೊಳಿಸಲು ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು. ಏನು ಕರ್ನಾಟಕದಲ್ಲಿ ಕೃಷಿಯ ಪಂಪ್ ಸೆಟ್ಗಳಿಗೆ ಹಗಲಿನ ಅವಧಿಯಲ್ಲಿ ನಿರಂತರ
ನಿರಂತರ ವಿದ್ಯುತ್ ಒದಗಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಜಾರಿಗೆ ತಂದಿರುವ ಒಂದು ಯೋಜನೆ ಯಾವುದಪ್ಪ ಅಂದರೆ ಇಲ್ಲಿ ಕುಸುಮ ಸಿ ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 35ನೆಯ ಪ್ರಶ್ನೆ, ಕರ್ನಾಟಕ ಸರ್ಕಾರವು ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆಗಾಗಿ ಜಾರಿಗೆ ತಂದಿರತಕ್ಕಂಥ ಒಂದು ವಿಶೇಷ ಯೋಜನೆ ಯಾವುದು ಅಂತೇಳಿ ಇಲ್ಲಿ 35ನೆಯ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಕುಸುಮ ಸಂಜೀವಿನಿ ಅಂತಕ್ಕಂಥದ್ದು ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಒಂದು ಯೋಜನೆ ಆಗಿರ್ತದೆ. ನೆಕ್ಸ್ಟು ಕರ್ನಾಟಕ ರಾಜ್ಯ ಒಂದು ಸಾರಿಗೆ ಇಲಾಖೆಯು ವಾಹನ ದಾಖಲಾತಿಗಳ ದೃಢೀಕರಣ ಮತ್ತು ನಕಲು ತಡೆಗಟ್ಟಲು ಬಳಸುವ ಲೇಸರ್ ಕಟ್ ಭದ್ರತಾ ಒಂದು ವೈಶಿಷ್ಟ್ಯತೆಯ ಹೆಸರು ಏನಪ್ಪ ಅಂದ್ರೆ ಇಲ್ಲಿ ಹಾಲೋಗ್ರಾಮ್ ಸ್ಟಿಕ್ಕರ್ ಅಂತಕ್ಕಂಥದ್ದು. ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 37ನೆಯ ಪ್ರಶ್ನೆ, ಕರ್ನಾಟಕದ ವಿಜಯಪುರ ಜಿಲ್ಲೆಯ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಒಂದು ಆಲ್ಮಟ್ಟಿ ಅಣೆಕಟ್ಟಿನ ಅಧಿಕೃತವಾಗಿರ್ತಕ್ಕಂಥ ಒಂದು ಹೆಸರು ಏನಪ್ಪ ಅಂದ್ರೆ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತಕ್ಕಂಥದ್ದು. ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ದೇಶದ ಅತಿ ಎತ್ತರದ ದೇಗುಲ ಗೋಪುರ ಎಂದು ಹೆಗ್ಗಳಿಕೆಯನ್ನು ಹೊಂದಿರತಕ್ಕಂಥ ಕರ್ನಾಟಕದ ಮುರುಡೇಶ್ವರ ದೇವಾಲಯ ಯಾವ ಜಿಲ್ಲೆಯಲ್ಲಿದೆ? ನೋಡಿ, ಮುರುಡೇಶ್ವರ ದೇವಾಲಯ ಅಂತಕ್ಕಂಥದ್ದು ದೇಶದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಗೋಪುರ ಆಗಿರ್ತದೆ. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದರೆ ಇದು ಉತ್ತರ ಕನ್ನಡದಲ್ಲಿ ಕಂಡು ಬರ್ತಕ್ಕಂಥದ್ದು. ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 39ನೆಯ ಪ್ರಶ್ನೆ, ಏರ್ಬಸ್ ಮತ್ತು ಟಾಟಾ ಸಹಭಾಗಿತ್ವದ ದೇಶದ ಮೊದಲ ಖಾಸಗಿ ವಲಯದ ಹೆಲಿಕಾಪ್ಟರ್ ಜೋಡಣೆಯ ಘಟಕವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಉದ್ಘಾಟನೆಯನ್ನಗೊಂಡಿದೆ ಅಂತೇಳಿ ಇಲ್ಲಿ 39ನೆಯ ಪ್ರಶ್ನೆ ಇರ್ತಕ್ಕಂಥದ್ದು. ಇದು ಕೋಲಾರದಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನವದೆಹಲಿಯಲ್ಲಿ ಉದ್ಘಾಟನೆಗೊಂಡ ಪ್ರಧಾನ ಮಂತ್ರಿಯವರ ನೂತನ ಕಚೇರಿ ಸೇವಾ ತೀರ್ಥ ಭವನವು ಯಾವ ರಾಜ್ಯದ ಪ್ರಸಿದ್ಧ ದೇವಾಲಯದ ಒಂದು ವಾಸ್ತುಶಿಲ್ಪದಿಂದ ಸ್ಫೂರ್ತಿಯನ್ನು ಪಡೆದಿದೆ ಅಂತೇಳಿ ಇಲ್ಲಿ ಸೇವಾ ತೀರ್ಥದ ಬಗ್ಗೆ ಹಿಂದೆ ಆಲ್ರೆಡಿ ಒಂದು ಸಾರಿ ಪ್ರಶ್ನೆಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಇದು ಯಾವ ದೇವಾಲಯದಿಂದ ಸ್ಫೂರ್ತಿಯನ್ನು ಪಡೆದಿದೆಯಪ್ಪ ಅಂದ್ರೆ ಇಲ್ಲಿ ಕರ್ನಾಟಕದ ಬೇಲೂರಿನ ಚೆನ್ನಕೇಶವ ದೇಗುಲದಿಂದ ಒಂದು ಸ್ಫೂರ್ತಿಯನ್ನು ಪಡೆದಿರ್ತಕ್ಕಂಥದ್ದು. ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 41ನೆಯ ಪ್ರಶ್ನೆ ಕಡೆಗೆ ಬರೋದಾದರೆ, ಕರ್ನಾಟಕ ಸರ್ಕಾರ ರಾಮದೇವ ಬೆಟ್ಟವನ್ನು ಯಾವ ವರ್ಷದಲ್ಲಿ ರಣಹದ್ದು ಅಭಯಾರಣ್ಯ ಎಂದು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದೆಯಪ್ಪ ಅಂದರೆ ಇದು 2012ರಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಇವಾಗ ಪ್ರಚಲಿತದಲ್ಲಿರುವುದರಿಂದ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರ್ತಕ್ಕಂಥದ್ದು. ಏನು ಕರ್ನಾಟಕ ಸರ್ಕಾರವು ಅಂಧತ್ವ ನಿಯಂತ್ರಣಕ್ಕಾಗಿ ಜಾರಿಗೆ ತಂದ ಆಶಾ ಕಿರಣ ಯೋಜನೆ ಒಂದು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ನೋಡಿ, ಆಶಾ ಕಿರಣ ಅಂತಕ್ಕಂಥ ಒಂದು ಯೋಜನೆ 2022ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಗೋವಿಂದ ರಾವ್ ಸಮಿತಿಯ ವರದಿಯ ಪ್ರಕಾರ ಕರ್ನಾಟಕದ ಒಟ್ಟು 236 ತಾಲೂಕುಗಳಲ್ಲಿ ಎಷ್ಟು ತಾಲೂಕುಗಳನ್ನು ಅತಿ ಹೆಚ್ಚು ಹಿಂದುಳಿದ ತಾಲೂಕು ಅಂತೇಳಿ ಘೋಷಣೆಯನ್ನು ಗುರುತಿಸಲಾಗಿದೆ ಅಂತೇಳಿ ಇಲ್ಲಿ 43ನೇ ಪ್ರಶ್ನೆ ಇರ್ತಕ್ಕಂಥದ್ದು. 93 ತಾಲೂಕುಗಳು ಅತ್ಯಂತ ಹಿಂದೆ ಉಳಿದಿವೆ ಅಂತಕ್ಕಂಥ ಒಂದು ಗುರುತು ಮಾಡಲಾಗಿರ್ತಕ್ಕಂಥದ್ದು. ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಅಮೆಜಾನ್ ಸಂಸ್ಥೆಯು ಏಷ್ಯಾದಲ್ಲಿ ತನ್ನ 2ನೇ ಅತಿ ದೊಡ್ಡ ಕಚೇರಿಯನ್ನು ಇತ್ತೀಚೆಗೆ ಬೆಂಗಳೂರಿನ ಯಾವ ಪ್ರದೇಶದಲ್ಲಿ ಪ್ರಾರಂಭವನ್ನು ಮಾಡಿದೆಯಪ್ಪ ಅಂದ್ರೆ ಇದು ಯಲಹಂಕದಲ್ಲಿ ಪ್ರಾರಂಭವನ್ನು ಮಾಡಲಾಗಿರ್ತಕ್ಕಂಥ. ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಕರ್ನಾಟಕ ಸರ್ಕಾರವು ಯಾವ ವರ್ಷದ ವೇಳೆಗೆ ರೆಬಿಸ್ ಸಾವುಗಳ ಸಂಖ್ಯೆಯನ್ನು 0ಕ್ಕೆ ಇಳಿಸುವ ಗುರಿಯನ್ನು ಹೊಂದಿದೆ? ನೋಡಿ ಎಷ್ಟರ ವೇಳೆಗೆ ಇದನ್ನು ಮುಕ್ತಿಯನ್ನು ಮಾಡ್ತಕ್ಕಂಥ ಒಂದು ಗುರಿಯನ್ನು ಹೊಂದಿದೆಯಪ್ಪ ಅಂದರೆ 2030ರವರೆಗೆ ಇದನ್ನು 0ಕ್ಕೆ ಇಳಿಸ್ತಕ್ಕಂಥ ಒಂದು ಗುರಿಯನ್ನು ನಮ್ಮ ಕರ್ನಾಟಕ ಸರ್ಕಾರ ಹೊಂದಿರತಕ್ಕಂಥ
ಆಗಿರ್ತಕ್ಕಂಥದ್ದು. ಇನ್ನು ಏಷ್ಯಾದಲ್ಲಿ ಮೊದಲ ಒಂದು ಸೈನ್ಸ್ ಗ್ಯಾಲರಿ ಯಾವ ನಗರದಲ್ಲಿ ಸ್ಥಾಪನೆ ಆಗಲಿದೆ ನೋಡಿ. ಸೈನ್ಸ್ ಗ್ಯಾಲರಿ ಅಂತಕ್ಕಂಥದ್ದು ಇದು ಎಲ್ಲಿ ಸ್ಥಾಪನೆ ಆಗಲಿದೆಯಪ್ಪ ಅಂದರೆ ಇದು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರವನ್ನು ನೆಲೆಗೊಂಡಿದೆ ಅಂತೇಳಿ ಇಲ್ಲಿ 47ನೇ ಪ್ರಶ್ನೆ ಇರ್ತಕ್ಕಂಥ. ಇದು ಉತ್ತರ ಕನ್ನಡದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕಪ್ಪತ್ತಗುಡ್ಡ ವನ್ಯಜೀವಿ ಅಭಯಾರಣ್ಯ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ನೋಡಿ. ಕಪ್ಪತ್ತಗುಡ್ಡ ಅಂತಕ್ಕಂಥದ್ದು ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಗದಗ್ನಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕರ್ನಾಟಕ ಪೊಲೀಸ್ ಇಲಾಖೆಯ ಒಂಟಿಯಾಗಿ ವಾಸಿಸುವ ಹಿರಿಯ ನಾಗರಿಕರ ರಕ್ಷಣೆಗಾಗಿ ಜಾರಿಗೆ ತಂದಿರತಕ್ಕಂಥ ಒಂದು ವಿಶೇಷ ಯೋಜನೆ ಯಾವುದಪ್ಪ ಅಂದ್ರೆ ಇಲ್ಲಿ ಆಸರೆ ಅಂತಕ್ಕಂಥ ಒಂದು ಯೋಜನೆ. ಒಂಟಿಯಾಗಿ ವಾಸ ಮಾಡ್ತಕ್ಕಂಥ ಒಂದು ಹಿರಿಯ ನಾಗರಿಕರಿಗೆ ಒಂದು ರಕ್ಷಣೆಗಾಗಿ ಜಾರಿಗೆ ತಂದಿರತಕ್ಕಂಥ ಒಂದು ಯೋಜನೆ ಆಗಿರ್ತದೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕೊನೆಯ ಪ್ರಶ್ನೆ ನೋಡಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಮುಂದಿನ ವಿಡಿಯೋದಲ್ಲಿ ರಾಷ್ಟ್ರೀಯ ಆಗಿರ್ಬೋದು, ಅಂತಾರಾಷ್ಟ್ರೀಯ ಆಗಿರ್ಬೋದು, ಕ್ರೀಡೆಗಳಾಗಿರ್ಬೋದು, ಪ್ರಶಸ್ತಿಗಳ ಬಗ್ಗೆ ಎಲ್ಲವನ್ನ ವಿಡಿಯೋ ಬರ್ತಕ್ಕಂಥದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕೊನೆಯ ಪ್ರಶ್ನೆ ನೋಡಿ. ಇತ್ತೀಚೆಗೆ ರಾಷ್ಟ್ರೀಯ ಒಂದು ಮಹತ್ವದ ಭೌಗೋಳಿಕ ಪರಂಪರೆಯ ತಾಣವೆಂದು ಘೋಷಿಸಲಾಗಿರ್ತಕ್ಕಂಥ ಯಾಣ ಗುಹೆಗಳು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿವೆ ನೋಡಿ. ಯಾಣ ಗುಹೆಗಳು ಅಂತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾವ ಅಂತಕ್ಕಂಥದ್ದನ್ನು ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.